ಎಸ್ಐಆರ್ ಎಂದರೆ ಜನರನ್ನು ಗುಡ್ಡೆ ಹಾಕಿಕೊಂಡು ಬಾಡೂಟ ಹಾಕಿಸಿ ಮಾರಮ್ಮನ ಜಾತ್ರೆ ಮಾಡುವುದಲ್ಲ. ಸೀಕಲ್ ಆನಂದಗೌಡ. ಬಾಡೂಟಗಳಾಗ್ಲಿ ಇಲ್ಲ ಅಂತ ಹೇಳಿದ್ರೆ ಗೆಟ್ ಟುಗೆದರ್ ಪಾರ್ಟಿಗಳಾದ್ರಿ ಸುಮ್ಮನೆ ಹಾಕಿ ಗುಡ್ಡೆ ಹಾಕಿ ಮಾರಮ್ಮನ ಜಾತ್ರೆ ತರ ಮಾಡಿ ನಾವು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಯಾರೋ ಒಬ್ರು ಮಾಡಿದಾರೆ, ಅಲ್ಲಿ ಮಾಡಿರೋ ಪ್ರೋಗ್ರಾಮ್ ಅಲ್ಲಿ ನಾನು 8,000 ಜನ 10,000 ಜನ ಸೇರಿಸಿದ್ದೆ. ಅವರು ಬಲಾಬಲಗಳು ತೋರ್ಸಕ್ಕಂತ ಕಾರ್ಯಕ್ರಮ ಅಲ್ಲ ಎಸ್ ಐ ಆರ್ ಅಂತ ಹೇಳಿದ್ರೆ ಒಂದು ಚುನಾವಣಾ ಆಯೋಗ ಏನು ಒಂದು ಟಾರ್ಗೆಟ್ ಇಟ್ಕೊಂಡು ಅರ್ಹ ಮತದಾರನ ಉಳಿಸ್ಬೇಕು ಅನ್ನೋದನ್ನ ಏನ್ ಇಟ್ಕೊಂಡಿದ್ದಾರೆ ಅಷ್ಟು ಮಾತ್ರ ಟಾರ್ಗೆಟ್ ನಾವು ನೋಡ್ಬೇಕಾಗ್ತದೆ. ವಿಶೇಷ ಮತದಾರರ ಪರಿಷ್ಕರಣೆ ಎಸ್ಐಆರ್ 2026 ಪ್ರಕ್ರಿಯೆ ಎಂದರೆ ಜನರನ್ನು ಗುಡ್ಡೆ ಹಾಕಿಕೊಂಡು ಬಾಡೂಟ ಹಾಕಿಸಿ ಬಲಾಬಲ ಪ್ರದರ್ಶಿಸುವ ಅಥವಾ ಮಾರಮ್ಮನ ಜಾತ್ರೆಯಂತೆ ನಡೆಸುವ ಕಾರ್ಯಕ್ರಮವಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಈಗಾಗಲೇ ಕಾರ್ಯಯೋಜನೆ ರೂಪಿಸಿದ್ದು, ಪ್ರತಿಯೊಂದು ಮತಗಟ್ಟೆ ಹಾಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು BLA2ಗಳು ಹಾಗೂ BLOಗಳೊಂದಿಗೆ ಸಮನ್ವಯ ಸಾಧಿಸಿ ಮನೆ ಮನೆಗೆ ತೆರಳಿ ಜನರಿಗೆ ಎಸ್ಐಆರ್ ಕುರಿತು ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ ಸಮರ್ಪಕ ಅರಿವು ಇಲ್ಲದಂತಿದ್ದು, ಜನರಿಗೆ ಮಾಹಿತಿ ನೀಡುವ ಬದಲು ಬಾಡೂಟ, ಗೆಟ್ ಟುಗೆದರ್ ಹಾಗೂ ಜನಸಮಾವೇಶಗಳನ್ನು ಆಯೋಜಿಸಿ ಶಕ್ತಿ ಪ್ರದರ್ಶನ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ಎಸ್ಐಆರ್ ಎಂದರೆ ಜನರನ್ನು ಗುಡ್ಡೆ ಹಾಕಿಕೊಂಡು ಬಾಡೂಟ ಹಾಕಿಸಿ ಮಾರಮ್ಮನ ಜಾತ್ರೆಯಂತೆ ಮಾಡುವ ಕಾರ್ಯಕ್ರಮವಲ್ಲ. ಇದು ಚುನಾವಣಾ ಆಯೋಗದ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಅರ್ಹ ಮತದಾರರನ್ನು ಗುರುತಿಸಿ ಮತದಾರರ ಪಟ್ಟಿಯನ್ನು ಸಮರ್ಪಕವಾಗಿ ನಿರ್ವಹಿಸುವ ಉದ್ದೇಶ ಹೊಂದಿದೆ. ಸಾವಿರಾರು ಜನರನ್ನು ಸೇರಿಸಿ ನಾನು ಇಷ್ಟು ಜನರನ್ನು ಸೇರಿಸಿದ್ದೇನೆ, ಅಷ್ಟು ಜನರನ್ನು ಸೇರಿಸಿದ್ದೇನೆ ಎಂದು ಹೇಳಿಕೊಳ್ಳುವುದರಿಂದ ಎಸ್ಐಆರ್ ಯಶಸ್ವಿಯಾಗುವುದಿಲ್ಲ ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸುವ ಪಕ್ಷವಾಗಿದ್ದು, ಕೇಂದ್ರ ಮತ್ತು ರಾಜ್ಯ ನಾಯಕತ್ವ ನೀಡುವ ಪ್ರತಿಯೊಂದು ಕಾರ್ಯಕ್ರಮವನ್ನು ನಿಯಮಾನುಸಾರವಾಗಿ ಜಾರಿಗೆ ತರುತ್ತದೆ. ಎಸ್ಐಆರ್ ವಿಚಾರದಲ್ಲಿ ಅದೇ ರೀತಿಯ ಶಿಸ್ತಿನಿಂದ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ನಲ್ಲಿ ಒಳಬಣ ರಾಜಕೀಯ ಹೆಚ್ಚಾಗಿದ್ದು, ಯಾರು ದೊಡ್ಡ ನಾಯಕ ಎಂಬ ಪೈಪೋಟಿಯಲ್ಲಿ ಮುಖಂಡರು ತೊಡಗಿದ್ದಾರೆ. ತಮ್ಮ ಪಕ್ಷದ ಒಳಜಗಳವನ್ನು ಬಗೆಹರಿಸಿಕೊಳ್ಳುವ ಬದಲು ಬಿಜೆಪಿ ವಿರುದ್ಧ ಆರೋಪ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರೇ ಗೊಂದಲಕ್ಕೊಳಗಾಗುತ್ತಿದ್ದಾರೆ ಎಂದು ಟೀಕಿಸಿದರು. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಹಾಗೂ ಸನಾತನ ಧರ್ಮದ ಮೌಲ್ಯಗಳನ್ನು ನಂಬಿಕೊಂಡು ದೇಶದ ಹಿತಕ್ಕಾಗಿ ಕೆಲಸ ಮಾಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆದಿರುವುದು ಅದಕ್ಕೆ ಉದಾಹರಣೆಯಾಗಿದೆ ಎಂದು ಹೇಳಿದರು. ಎಸ್ಐಆರ್ ಪ್ರಕ್ರಿಯೆಯನ್ನು ರಾಜಕೀಯ ದೃಷ್ಟಿಯಿಂದ ನೋಡುವ ಬದಲು ಅರ್ಹ ಮತದಾರರ ಹಕ್ಕುಗಳನ್ನು ರಕ್ಷಿಸುವ ಚುನಾವಣಾ ಆಯೋಗದ ಮಹತ್ವದ ಕಾರ್ಯವೆಂದು ಎಲ್ಲರೂ ಸಹಕರಿಸಬೇಕೆಂದು ಸೀಕಲ್ ಆನಂದಗೌಡ ಮನವಿ ಮಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಕುರಿತಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಶೆಡ್ಯೂಲ್ ಹಾಕೊಂಡು ಯಾವ ರೀತಿಯಾಗಿ ಪ್ರತಿ ಮತಗಟ್ಟೆಗೂ ಪ್ರತಿ ಬೂತ್ಗೂ ಒಂದು ಸಂಪರ್ಕವನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಈ SIR ಯಶಸ್ವಿಗೊಳಿಸಬೇಕು ಅಂತೇಳಿ ಪಕ್ಷಾತೀತವಾಗಿ ಪ್ರತಿ ಒಂದು BLA2ಗಳನ್ನ ಸಂಪರ್ಕ ಮಾಡಿ ಅಲ್ಲಿ BLOಗಳನ್ನ ಸಂಪರ್ಕ ಮಾಡಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮೊದಲಿನಿಂದನೂ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂತ ಈ ಕಾಂಗ್ರೆಸ್ನವರು ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ನಾವು ಲೀಡರ್ಸು ಅಂತ ಹೇಳ್ಕೊಂತ ಇದಾರೆ, ಅವ್ರಿಗೆ ಈ ಒಂದು SIR ಕುರಿತಾಗಿ ಪೂರ್ತಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಇಲ್ಲ ಅನಿಸ್ತದೆ. ಯಾಕಂತ ಹೇಳಿದ್ರೆ ತಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರರು ನನಗೆ ಸುಮಾರು ಕಡೆ ಹೋದಾಗ ಅಲ್ಲಿ ಬಾಡೂಟದ ಪ್ರೋಗ್ರಾಮ್ ಹಾಕಿದ್ರಂತೆ, ಅಲ್ಲೇನೋ ಬಂದ್ಬಿಟ್ಟು ಕುಡಿಲಿಕ್ಕೆಲ್ಲ ಏನೋ ಕೊಟ್ರಂತೆ, ಈ ತರದೆಲ್ಲ ವದಂತಿಗಳನ್ನ ನಮ್ಮನ್ನು ಕೇಳ್ತಾ ಇದ್ರು. ಅದ್ರಲ್ಲೇ ನಮ್ಮ ಮುಖಂಡರು ಕೆಲವರು ಏನ್ರಣ ಅಲ್ಲಿ ಆತರ ಮಾಡ್ತಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಇಷ್ಟು ಶಿಸ್ತಾಗಿ ಪ್ರತಿ ಬೂತ್ಗೂ ಸಂಪರ್ಕ ಮಾಡೋದ್ರ ಮುಖಾಂತರ ನೀವು ಬರೀ ಬಂದು ಇಲ್ಲಿ ಒಂದು ಅವೇರ್ನೆಸ್ ಮಾಡ್ತಾ ಇದ್ರಿ, ಅವ್ರು ನೋಡಿದ್ರೆ ಬಾಡೂಟಗಳಾಗ್ತಾ ಇದಾರೆ ಅನ್ನೋದ್ರ ಕೂಡ ಚರ್ಚೆ ಆಯ್ತು. ನಾವು ಅವರಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧ ಪಕ್ಷ. ಅದು ಯಾವ್ದಾದ್ರು ಒಂದು ಕಾರ್ಯಕ್ರಮ
ಕೇಂದ್ರದಿಂದ ಆಗ್ಲಿ ರಾಜ್ಯದಿಂದ ಆಗ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಶಿಸ್ತುಬದ್ಧವಾಗಿ ಮಾಡಬೇಕು ಅನ್ನೋದನ್ನ ನಾವು ಯಾವ್ದು ಬಾಡೂಟಗಳಾಗ್ಲಿ ಇಲ್ಲ ಅಂತ ಹೇಳಿದ್ರೆ ಗೆಟ್ ಟುಗೆದರ್ ಪಾರ್ಟಿಗಳಾದ್ರಿ ಸುಮ್ಮನೆ ಹಾಕಿ ಉಡ್ಡೆ ಹಾಕಿ ಮಾರಮ್ಮನ ಜಾತ್ರೆ ತರ ಮಾಡಿ ನಾವು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಯಾರೋ ಒಬ್ರು ಮಾಡಿದಾರೆ ಅಲ್ಲಿ ಮಾಡಿರೋ ಪ್ರೋಗ್ರಾಮ್ ಅಲ್ಲಿ ನಾನು 8,000 ಜನ 10,000 ಜನ ಸೇರಿಸಿದ್ದೆ. ಅವರು ಬಲಾಬಲಗಳು ತೋರ್ಸಕ್ಕಂತ ಕಾರ್ಯಕ್ರಮ ಅಲ್ಲ SIR ಅಂತ ಹೇಳಿದ್ರೆ ಒಂದು ಚುನಾವಣಾ ಆಯೋಗ ಏನು ಒಂದು ಟಾರ್ಗೆಟ್ ಇಟ್ಕೊಂಡು ಅರ್ಹ ಮತದಾರನ ಉಳಿಸ್ಬೇಕು ಅನ್ನೋದನ್ನ ಏನ್ ಇಟ್ಕೊಂಡಿದ್ದಾರೆ ಅಷ್ಟು ಮಾತ್ರ ಟಾರ್ಗೆಟ್ ನಾವು ನೋಡ್ಬೇಕಾಗ್ತದೆ. ಸುಮ್ನೆ ಜನ ಉಡ್ಡೆ ಹಾಕೊಂಡು ಜನಗಳಲ್ಲಿ ಗೊಂದಲಗಳನ್ನ ಉಡ್ಸ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ. ಅವರ ಒಂದು ಪ್ರತಿಷ್ಠೆಗೆ ಯಾರು ಕಾಂಗ್ರೆಸ್ ನಲ್ಲಿ ಒಂದು 3 ಬಣ ಇದೆ, ನಾ ಮುಂದ ತಾ ಮುಂದ ನಾ ಗಟ್ಟಿನ ನೀ ಗಟ್ಟಿನ ಈ ತರದ್ರಲ್ಲಿ ಗೊಂದಲಗಳಲ್ಲಿ ಮುಳುಗಿ ಇವತ್ತಿನ ದಿವಸ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗಾಗ್ಲಿ ಮುಖಂಡರಿಗಾಗ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಪಾರ್ಟಿಯಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ಅಲ್ಲಿ ಅವ್ರು ಮಾಡೋದು ಅಲ್ದಿರ ಭಾರತೀಯ ಜನತಾ ಪಾರ್ಟಿನ ಟಾರ್ಗೆಟ್ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ರಾಮನ್ನ ಅಡ್ಡ ಇಟ್ಕೊಂಡು ಮಾತಾಡ್ತಾರೆ, ಹಿಂದುತ್ವನ ಅಡ್ಡ ಇಟ್ಕೊಂಡು. ಹೌದು ಸ್ವಾಮಿ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹಿಂದುತ್ವ ಸನಾತನ ಧರ್ಮವನ್ನ ನಂಬಿ ರಾಜಕಾರಣಕ್ಕಲ್ಲ ನಮ್ಮ ದೇಶವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತಿನಿಂದ ಅಂದಿನಿಂದನೂ ಸರಿ ಇವತ್ತಿನವರೆಗೂ ಒಂದು ಧರ್ಮದ ಅಡಿಯಲ್ಲೇ ಕೆಲಸ ಮಾಡ್ಕೊಂತ ಬಂದಿರತಕ್ಕಂಥದ್ದು. ನ್ಯಾಯಯುತವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥ ಬಂದಿರೋದ್ರಿಂದಾನೇ 500 ವರ್ಷಗಳಿಂದ ಸಾಧ್ಯವಾಗದೇ ಇರ್ತಕ್ಕ ನಿಮ್ಮ ಅಧಿಕಾರ ಇತ್ತಲ್ವಾ, ಆಗ ಆಗದೇ ಇರ್ತಕ್ಕಂಥದನ್ನ ಇವತ್ತಿನ ದಿವಸ ಮಾಡಿ ತೋರಿಸಿದ್ದಾರೆ. ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು 500 ವರ್ಷಗಳಿಂದ ಸಾಧ್ಯವಾಗದೇ ಇರ್ತಕ್ಕಂಥದನ್ನ ಕಾನೂನಿನ ಅಡಿಯಲ್ಲಿ ಸಕಾರಾತ್ಮಕವಾಗಿ ಇವತ್ತಿನ ದಿವಸ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿಗೆ ಇದೆ ಅಂತೇಳಿ ಈ ಮುಖಾಂತರ ತಿಳಿಸಿ.